Hello students. Continue part chapter 14 statistics introduction part 2 ಫಸ್ಟ್ ಕಂಪ್ಲೀಟ್ ಆಗಿದೆ. ಯಾರು ನೋಡಿಲ್ಲ ಅವ್ರು ನೋಡ್ಕೊಂಬರ್ರಿ. ಸೊ ದಿಸ್ ಇಸ್ ಸೆಕೆಂಡ್ ಪಾರ್ಟಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ ಅಂತ ಬರುತ್ತೆ. ಡಿಸ್ಕ್ರೀಟ್ ಫ್ರೀಕ್ವೆನ್ಸಿ. Okay, so discrete frequency means this is xi fi. x1 x2 x3 x4 ಅಂತ f1 2 f3 f4. This is how to find mean means x bar equal to summation of I equal to 1 to n. Okay, now multiply xi and fi. Multiply xi and fi. So total divided by summation of 1 to n fi or else natural n. Okay, now so ಇಲ್ಲಿ ನೋಡಿ, ಇದು mean deviations about mean deviations about mean. How to find in discrete frequency means summation of I equal to 1 to n fi into xi minus x bar all divided by n. The mean deviations about mean. Okay na. So next to mean deviation about median ಯಾವ ರೀತಿ ನಾವು ಫೈಂಡ್ ಮಾಡ್ತೀವಿ ಅಂದರೆ ನೋಡಿ, mean deviations about median. Summation of I 1 to n f into xi minus m divided by n. ಓಕೆನಾ. ಸೊ ಇಲ್ಲೇನು ಮಾಡಿದ್ದೀವಿ, ಮೀನ್ ಡಿವಿಯೇಷನ್ ಎಕ್ಸ್ ಬಾರ್. ಓಕೆನಾ. ಸೊ ಬರ್ತೀವಿ ಎಮ್. ಸೊ ಇದು ಸ್ಲೈಟ್ ಡಿಫ್ರೆನ್ಸ್ ಇದೆ, ಚೆಕ್ ಮಾಡಿ. ಓಕೆನಾ. ಸೊ ನೆಕ್ಸ್ಟ್ ಪಾರ್ಟ್ ಈಸ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡೇಟಾ. Continuous frequency data or distribution continuous frequency distributions. Okay na. So now ಇಲ್ಲಿ continuous meaning ಹೇಳುತ್ತೆ ಏನು, data observations. ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದೆ ನಿಮಗೆ 10 to minus 20 to 30 and 40 to 50 for examples. So this is frequency ಎಷ್ಟು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ 2 3 this is 8 ಅಂತ. So this is xi find out ಮಾಡಬೇಕು. how to xi find out? The sum of these two divided by 2. So, mean xi 10 plus 30 means 10 plus 20 means 30 divided by 2 means 15. This is 50 45. This is 35. So 90. So 90 divided by 30. This is 30. This is 40. 70 divided by 30. Okay na. So next ಯಾವುದು ಕಾಲಮ್. ಸೊ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಸೊ fi into xi multiply in these two, multiply 30. This is 75. This is 280. Okay na. So next column is modulus of xi minus x bar. X bar find ಮಾಡ್ಬೇಕು. Okay na. Summation of I 1 to n fi into xi divided by natural n. So for example ಇದು
ಇದು ಸಮೇಷನ್ ಮಾಡಬೇಕು. ಸೊ ಡಿವೈಡೆಡ್ ಬೈ ದಿಸ್ ಇಸ್ ಎನ್. ಓಕೆನಾ. ಸೊ ಹಿಯರ್ 40 ಬಂದಿದ್ದು ಏನು ಮಾಡ್ತಾರೆ, ಸೊ ಇದು ಎಕ್ಸ್ ಐ ಇದಾಗ ಮೈನಸ್ ಮಾಡ್ತೀನಿ. ಓಕೆನಾ. 25 15 ಆ್ಯಂಡ್ 05. ಓಕೆನಾ. ಫಾರ್ ಎಕ್ಸಾಂಪಲ್ ಇದು ಬಂತಾರೆ. ಸೊ ನೆಕ್ಸ್ಟ್ ಕಾಲಮ್, ಲಾಸ್ಟ್ ಕಾಲಮ್, ದಿಸ್ ಇಸ್ ಎಕ್ಸ್ ಎಫ್ ಐ ಇಂಟು, ಸೊ ಇದಕ್ಕೆ ಇದು ಮಲ್ಟಿಪ್ಲೈ ಮಾಡ್ತಾರೆ, ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಸಮಥಿಂಗ್ ಬರ್ತಾರೆ. ಓಕೆನಾ. ಸೊ ಹಿಯರ್ mean deviations about x bar equal to summation of fi into xi minus x bar divided by summation of fi or n. Okay, now both are same. So next to mean deviations about median. Mean deviations about median. Mean deviations about median means in formula. ಸೊ ಎಮ್ ಫೈಂಡ್ ಔಟ್ ಹೆಂಗೆ ಮಾಡ್ತೀರಾ ಫಸ್ಟು. ಓಕೆನಾ. ಇಲ್ಲಿ ಮೀನ್ ಕಂಟಿನ್ಯೂಸಲ್ಲಿ ಎಮ್ ಫೈಂಡ್ ಔಟ್ ಮಾಡ್ಕೊ ಫಸ್ಟ್ ಎಮ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, ಎಲ್ ಪ್ಲಸ್ ಎನ್ ಡಿವೈಡ್ ಬೈ 2 ಮೈನಸ್ ಸಿ ಇಂಟು ಎಚ್ ಡಿವೈಡೆಡ್ ಬೈ ಎಫ್. ಇದು ಇಂಪಾರ್ಟೆಂಟ್. ಎಲ್ ಈಕ್ವಲ್ ಟು ಏನದು ಲೋವರ್ ಲಿಮಿಟ್. ದಿಸ್ ಇಸ್ ಲೋವರ್ ಲಿಮಿಟ್ ಯಾವುದು, 10 ಮತ್ತು 20 ಇದೆ, ಇದರ ಲೋವರ್ ಲಿಮಿಟ್ ಯಾವುದು, ಎಲ್, ಅದನ್ನು ತೊಗೋಬೋದು. ಓಕೆನಾ. ಸೊ ನೆಕ್ಸ್ಟು ಎನ್ ಅಂದ್ರೇನು, ಎನ್ ಮೀನ್ಸ್ ಸಮ್ ಆಫ್ ಫ್ರೀಕ್ವೆನ್ಸಿ. ಇಲ್ಲೇ ಇದೆಲ್ಲ ಸಮ್ ಆಫ್ ಫ್ರೀಕ್ವೆನ್ಸಿ. ಸಿ ಮೀನ್ಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಬರುತ್ತೆ, ಅಲ್ಲಿ ಡಿಸ್ಕಸ್ ಮಾಡೋಣ. ಎಚ್ ಅಂದ್ರೇನು, ಹೈಯೆಸ್ಟ್ ಕ್ಲಾಸಸ್. ಸಾರಿ, ಹೈಟ್ ಆಫ್ ದ ಕ್ಲಾಸಸ್. ಎಚ್ ಅಂದರೆ ಹೈಟ್ ಆಫ್ ದ ಕ್ಲಾಸಸ್. ಎಫ್ ಅಂದರೆ ಏನು ರೀ, ಫ್ರೀಕ್ವೆನ್ಸಿ. ಎಫ್ ಅಂದರೆ ಫ್ರೀಕ್ವೆನ್ಸಿ. ಓಕೆನಾ. ಸೊ ಎಮ್ ಫೈಂಡ್ ಮಾಡಿದ್ಮೇಲೆ ಇಲ್ಲೇ ಮಾಡ್ತೀವಿ 1/n ಫಾರ್ಮುಲಾ. ಸೊ ಇದು ಮೀನ್ ಡಿವಿಷನ್ಸ್ ಅಬೌಟ್ ಮೀಡಿಯನ್ 1/2 ಇಂಟು ಸಮೇಷನ್ ಆಫ್ ಐ ಈಕ್ವಲ್ ಟು 1 to n ಎಫ್ ಐ ಇಂಟು ಎಕ್ಸ್ ಐ ಮೈನಸ್ ಎಮ್. ಸೊ ಇಲ್ಲಿಗೆ ಒಂದು ಸ್ಮಾಲ್ ಏನು ನಾ ಇಂಟ್ರೊಡಕ್ಷನ್ಸ್ ಡಿಸ್ಕಷನ್ ಮಾಡ್ತೀವಿ. ಸೊ ಡೀಪಾಗಿ ಆ್ಯಕ್ಚುಲಿ ಹೋಗ್ತಾ ಇತ್ತು. ಪ್ರಾಬ್ಲಮ್ಸ್ ನಿಮಗೆ ಫೇಸ್ ಸಾಲ್ವ್ ಮಾಡಿದರೆ ಸೊ ಈ ಕಾನ್ಸೆಪ್ಟು, ಈ ಫಾರ್ಮುಲಾಸು ನಿಮಗೆ ಅರ್ಥ ಆಗುತ್ತೆ ಮತ್ತು ಸೊ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಓಕೆನಾ. ಥ್ಯಾಂಕ್ ಯು.